ನೌಕರರಿಗೆ ದೊಡ್ಡ ಮಟ್ಟದ ಆರ್ಥಿಕ ಲಾಭದ ನಿರೀಕ್ಷೆ ಮೂಡಿಸಿರುವ ಒಂದು ಮಹತ್ವದ ವಿಷಯ ಇತ್ತೀಚೆಗೆ ಚರ್ಚೆಗೆ ಬಂದಿದೆ. ನೌಕರರ ಬಹುಕಾಲದ ಬೇಡಿಕೆಯಾದ ಫಿಟ್ಮೆಂಟ್ ಫ್ಯಾಕ್ಟರ್ ಹೆಚ್ಚಳದ ಬಗ್ಗೆ ಸರ್ಕಾರ ಸಕಾರಾತ್ಮಕವಾಗಿ ಚಿಂತನೆ ನಡೆಸಿದ್ರೆ ಲಕ್ಷಾಂತರ ನೌಕರರಿಗೆ ಭಾರಿ ಪ್ರಮಾಣದ ಬಾಕಿ ವೇತನ ಸಿಗುವ ಸಾಧ್ಯತೆಗಳು ಇವೆ. ವರದಿಗಳ ಪ್ರಕಾರ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನ 3.873ಕ್ಕೆ ಹೆಚ್ಚಿಸಿ ಹೊಸ ವೇತನ ರಚನೆಯನ್ನ 2026 ಜನವರಿ 1ರಿಂದ ಜಾರಿಗೆ ತಂದರೆ ನೌಕರರಿಗೆ 10 ಲಕ್ಷದಿಂದ 17 ಲಕ್ಷಗಳವರೆಗೆ ಹಣ ಸಿಗಬಹುದು ಎಂದು ಅಂದಾಜು ಮಾಡಲಾಗಿದೆ. ಫಿಟ್ಮೆಂಟ್ ಫ್ಯಾಕ್ಟರ್ ಎಂಬುದು ಕೇಂದ್ರ ಸರ್ಕಾರಿ ನೌಕರರ ಮೂಲ ವೇತನವನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ. ಇದು ಹೆಚ್ಚಾದಷ್ಟು ನೌಕರರ ಮೂಲ ವೇತನದಲ್ಲೇ ಗಣನೀಯ ಏರಿಕೆ ಕಾಣಬಹುದು. ಇದರಿಂದ ಮಾತ್ರವಲ್ಲದೆ ಡಿಎ, HRA ಸೇರಿದಂತೆ ಇತರ ಭತ್ಯೆಗಳಲ್ಲಿ ಕೂಡ ಏರಿಕೆ ಆಗುತ್ತದೆ. ಈಗಿನ ಫಿಟ್ಮೆಂಟ್ ಫ್ಯಾಕ್ಟರ್ ಕಡಿಮೆ ಆಗಿದೆ ಎಂಬ ಅಭಿಪ್ರಾಯ ನೌಕರರಲ್ಲಿ ಹೆಚ್ಚಾಗಿದ್ದು ಅದನ್ನ 3.883ಕ್ಕೆ ಹೆಚ್ಚಿಸುವಂತೆ ಒತ್ತಾಯ ಜೋರಾಗಿದೆ. ಹೊಸ ವೇತನ ರಚನೆ ಜಾರಿಗೆ ಬಂದ್ರೆ ವಿವಿಧ ಲೆವೆಲ್ಗಳ ನೌಕರರಿಗೆ ಸಿಗುವ ಲಾಭವು ಗಮನಾರ್ಹವಾಗಿ ಇರಲಿದೆ. ಲೆವೆಲ್ 1 ನೌಕರರಿಗೆ ಸುಮಾರು 10.2 ಲಕ್ಷ, ಲೆವೆಲ್ 2 ನೌಕರರಿಗೆ 11.3 ಲಕ್ಷ, ಲೆವೆಲ್ 3 ನೌಕರರಿಗೆ 12.29 ಲಕ್ಷ ಹಾಗೂ ಲೆವೆಲ್ 4 ನೌಕರರಿಗೆ 14.44 ಲಕ್ಷಗಳವರೆಗೆ ಬಾಕಿ ವೇತನ ಸಿಗುವ ಸಾಧ್ಯತೆಗಳು ಇರುತ್ತವೆ. ಈ ಮಟ್ಟದ ಬಾಕಿ ವೇತನ ಸಿಗಲು ಪ್ರಮುಖ ಕಾರಣ ಅಂದ್ರೆ ಹೊಸ ವೇತನವನ್ನ ಹಿಂದಿನ ದಿನಾಂಕದಿಂದ ಜಾರಿಗೆ ತರುವುದು. ಅಂದ್ರೆ 2026 ಜನವರಿ 1ರಿಂದಲೇ ಲೆಕ್ಕ ಹಾಕಿದ್ರೆ ಹಲವಾರು ತಿಂಗಳ ವೇತನ ವ್ಯತ್ಯಾಸವನ್ನ ಒಟ್ಟಿಗೆ ನೀಡಬೇಕಾಗುತ್ತದೆ. ಇದರ ಪರಿಣಾಮವಾಗಿ ನೌಕರರಿಗೆ ದೊಡ್ಡ ಮೊತ್ತದ ಬಾಕಿ ವೇತನ ದೊರೆಯುತ್ತದೆ. ಇದು ಮನೆ ಖರ್ಚು, ಸಾಲ ತೀರಿಸುವುದು ಅಥವಾ ಹೂಡಿಕೆಯಂತ ಆರ್ಥಿಕ ನಿರ್ಧಾರಗಳಿಗೆ ಸಹಕಾರಿಯಾಗುತ್ತದೆ. ಆದರೆ ಈ ಕುರಿತು ಇನ್ನು ಸರ್ಕಾರದಿಂದ ಅಧಿಕೃತ ಘೋಷಣೆ ಹೊರಬಂದಿಲ್ಲ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನೌಕರ ಸಂಘಟನೆಗಳು ಈ ಬೇಡಿಕೆಯನ್ನು ಮುಂದುವರಿಸುತ್ತಾ ಇದ್ದು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸುತ್ತಿವೆ. ಮುಂದಿನ ಬಜೆಟ್ ಅಥವಾ ವೇತನ ಪರಿಷ್ಕರಣೆ ಸಂದರ್ಭದಲ್ಲಾದರೂ ಈ ಬಗ್ಗೆ ಸ್ಪಷ್ಟ ನಿರ್ಧಾರ ಬರಬಹುದು ಎಂಬ ನಿರೀಕ್ಷೆ ಇದೆ. ಒಟ್ಟಿನಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ 3.833ಕ್ಕೆ ಏರಿಕೆ ಹಾಗೂ ಹೊಸ ವೇತನ ರಚನೆ ಜಾರಿಗೆ ಬಂದ್ರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಇದು ಭಾರಿ ಆರ್ಥಿಕ ಲಾಭವನ್ನ ನೀಡುವ ಸಾಧ್ಯತೆಗಳು ಇರುತ್ತವೆ. 10 ಲಕ್ಷದಿಂದ 17 ಲಕ್ಷಗಳವರೆಗೆ ಬಾಕಿ ವೇತನ ಸಿಗುವ ನಿರೀಕ್ಷೆ ನೌಕರರಲ್ಲಿ ಹೊಸ ಆಶಾ ಭಾವನೆಯನ್ನ ಮೂಡಿಸಿದೆ. ಆದರೆ ಅಂತಿಮ ನಿರ್ಧಾರ ಸರ್ಕಾರದ ಘೋಷಣೆ ಮೇಲೆ ಅವಲಂಬಿತವಾಗಿರೋದ್ರಿಂದ ಅಧಿಕೃತ ಮಾಹಿತಿ ಹೊರ ಬರುವವರೆಗೆ ಕಾಯುವುದು ಅಗತ್ಯ. ಇನ್ನು ಒಟ್ಟಾರೆಯಾಗಿ ಫಿಟ್ಮೆಂಟ್ ಅಂಶ 3.833 ಜಾರಿಯಾದಲ್ಲಿ 10 ಲಕ್ಷದಿಂದ 17 ಲಕ್ಷದವರೆಗೆ ಬಾಕಿ ದೊರೆಯುವ ಸಂಭಾವ್ಯತೆ ಇದೆ ಎಂದು ವರದಿಯಾಗಿದೆ. ಕೇಂದ್ರ ಸರ್ಕಾರಿ ನೌಕರರು ಅಧಿಕೃತ ಘೋಷಣೆಗಾಗಿ ಕಾತುರದಿಂದ ನಿರೀಕ್ಷಿಸುತ್ತಾ ಇದ್ದಾರೆ.